ಈ ಶಾಸಕರು ಸಂಸದರು ಆದವರಿಗೆ ಅವರ ಎಷ್ಟೋ ಸರಿ ಅಲ್ಲಿ ಒಂದ್ಸರಿ ಶಾಸಕರಾದ್ಕೊಳ್ಳಿ, ಏನು ಸರ್ ನಿಮಗೇನು ಅಧಿಕಾರ ಸಿಕ್ಕಿಬಿಡ್ತು ಅಂತ ಹೇಳ್ತೀರಿ, ಏನು ಗೂಟದ ಕಾರಲ್ಲಿ ಓಡಾಡ್ತೀರಿ ಅಂತ ಹೇಳ್ತೀರಿ. ಟೀಕೆ ಅನ್ನೋದು ಬರೀ ಮನೆಯಲ್ಲಿ ಮಾತ್ರ ಅಲ್ಲ, ನಮ್ಮ ಮನೆಯಲ್ಲಿ ಮಾತ್ರ ಅಲ್ಲ, ಸಾರ್ವಜನಿಕರು ಎಲ್ಲ ಕಡೆ ಅನುಭವಿಸುವಂಥ ಸ್ಥಿತಿ ಇರುತ್ತೆ. ನಾನು ನಳಿನಣ್ಣನ ಯಾವಾಗಲೂ ಹೇಳ್ತಿದ್ದೆ, ನಳಿನಣ್ಣ ನಾವಾದ್ರೂ ಪಾರ್ಟಿ ಗೀಟಿ ಆದ್ರೂ ಮಾಡ್ತೀವಿ, ನೀವೇನು ಮಾಡೋದು ಬರೀ ಇಲ್ಲಿ ಡೆಲ್ಲಿಗೆ ಬಂದರು ಗಂಜಿಯನ್ನ, ಬೆಂಗಳೂರಿಗೆ ಬಂದರು ಗಂಜಿಯನ್ನ, ಮೈಸೂರಿಗೆ ಬಂದ್ರೂ ಕೂಡ ಪೂಜಾರಿ ಫಿಶ್ ಲ್ಯಾಂಡಿಂದ ಗಂಜಿಯನ್ನು ತರಿಸ್ಬೇಕು. ನಿಮ್ಮ ಜೀವನದಲ್ಲಿ ಏನಿದೆ ನಳಿನಣ್ಣ? ಏನು ಒಂದು ಒಳ್ಳೆ ಬಟ್ಟೆ ಹಾಕಲಿಲ್ಲ, ಓಡಾಡಲಿಲ್ಲ, ಏನಿಲ್ಲ. ಯಾವಾಗ ನೋಡ್ರಿ ಅಲ್ಲಿ ಹೋಗೋ ಆಟ, ಅದು ಯಾವುದೋ ಯಕ್ಷಗಾನ, ಇನ್ನೊಂದು ಯಾವುದೋ ನಾಗಮಂಡಲ, ನಿಮ್ದು ಏನು ಎಷ್ಟು ಕಾರ್ಯಕ್ರಮಗಳು ಓಡಾಡ್ತಾ ಇರೋರು. ನಿಜ ಹೇಳಬೇಕು ಅಂತ ಹೇಳಿದ್ರೆ ಒಬ್ಬ ಶಾಸಕ ಸಂಸದನಾಗಿರೋನ ಕಷ್ಟ ಅವನ ಮನೆಯಲ್ಲಿ ಅವನ ಹೆಂಡತಿ ಮಕ್ಕಳು ಕೇಳಿದ್ರೆ ಗೊತ್ತಾಗುತ್ತೆ ಹೊರತು ಬೇರೆಯವ್ರಿಗೆ ಗೊತ್ತಾಗಲ್ಲ. ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಕನ್ನಡದಲ್ಲಿ 2013 ಎಲ್ಲ ಕಡೆ ಖಾಲಿ ಆಗೋಯ್ತಾ, ಯಾವ ಶಾಸಕರೇ ಇಲ್ದಂಗೆ ಆಗೋಯ್ತಾ. ಅಂತ ಪರಿಸ್ಥಿತಿನಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ಏಕಾಂಗಿಯಾಗಿ 2018 ಉಳಿದವರೆಲ್ಲ ಗೆದ್ದು ಬರೋವರೆಗೂ ಇಡೀ ಜಿಲ್ಲೆಯನ್ನ ಸುತ್ತಿದ್ದಂಥವ್ರು. ಅಲ್ಲಿ ಕಾಂಗ್ರೆಸ್ ಅಲ್ಲೇ ಬರ್ತಾರೆ, ಅಲ್ಲಿ ಹೋಯ್ತು ರಮನಾಥ್ ರೈ ಅವ್ರು ಬಂದ್ರು, ಆ ಕಾರ್ಯಕ್ರಮ ಬಂದ್ರು, ಖಾದರ್ ಬಂದ್ರು, ಈ ಕಾರ್ಯಕ್ರಮಕ್ಕೆ ಬಂದ್ರು. ನಮ್ಮ ಸಂಸದರು ಇರೋರೊಬ್ರು ಅವರು ಬಂದಿಲ್ವಾ? ಅವರು ಬರ್ತಾರೆ. ನಿಮ್ಮೂರಿಗೂ ಬರಬೇಕು, ಇನ್ನೊಂದು ಊರಿಗೆ ಬರಬೇಕು, ಆಟಕ್ಕೂ ಬರಬೇಕು, ಓಟಕ್ಕೂ ಬರಬೇಕು, ಅಂಡರ್ ಆರ್ಮ್ ಕ್ರಿಕೆಟ್ ಮ್ಯಾಚ್ಗೂ ಬರಬೇಕು, ಎಲ್ಲ ಕಾರ್ಯಕ್ರಮಗಳು ಬರಬೇಕು. ಒಬ್ಬ ಮನುಷ್ಯ ಎಷ್ಟು ಓಡಾಡ್ಬೋದನ್ನು ಯೋಚನೆಯನ್ನು ಮಾಡಿ. ಇಷ್ಟು ಓಡಾಟದ ಜೊತೆಗೆ ಸುಮಾರು ಹೆಚ್ಚು ಕಡಿಮೆ ಒಂದು 18,000 ಕೋಟಿ ರೂಪಾಯಿಯಷ್ಟು ಬರೀ ನ್ಯಾಷನಲ್ ಹೈವೇ ರೋಡ್ ಕನ್ಸ್ಟ್ರಕ್ಷನ್ ಅಲ್ಲಿ ತಗೊಂಡ್ಬಂದಿದ್ದಾರೆ. ಅದಕ್ಕಿಂತ ಮೊದಲು ಧನಂಜಯ ಕುಮಾರ್ ಅವರಿದ್ರು, ಅದಕ್ಕಿಂತ ಮೊದಲು ಪೂಜಾರಿ ಅವರಿದ್ರು. ಈ 1952ರಿಂದ ನಳಿನ್ ಕುಮಾರ್ ಕಟೀಲ್ ಅವರು ಬರೋದಕ್ಕಿಂತ ಮೊದಲು ಎಷ್ಟು ರೋಡ್ ಕನ್ಸ್ಟ್ರಕ್ಷನ್ ಆಗಿತ್ತು ನೀವೇ ಯೋಚನೆ ಮಾಡಿ. ಅಡಚಣೆಗಳು 106 ಇರ್ತವೆ. ಅಡಚಣೆಗಳ ಹೊರತಾಗಿಯೂ ಕೂಡ ಕೆಲಸವನ್ನು ಮಾಡಿದ್ರು. ನೀವೊಂದು ತಿಳ್ಕೊಳ್ಳಿ, 2009ರಿಂದ 2014 ಅವರು ಸಂಸದರಾಗಿದ್ದಾಗ ಈ ದೇಶದ ಪ್ರಧಾನಿಯಾಗಿದ್ದಂಥವ್ರು ಮನಮೋಹನ್ ಸಿಂಗ್ ಅವರು ಕತ್ತಲು ಕವಿದಿತ್ತು. ಆ ಟೈಮ್ ಒಳಗಡೆ ಪಕ್ಷ ಕಟ್ಟುವ ಕೆಲಸವನ್ನು ಬಿಟ್ಟರೆ ಬೇರೆ ಏನು ಅಭಿವೃದ್ಧಿ ಕಾರ್ಯವನ್ನು ತರಲಿಕ್ಕೆ ಸಾಧ್ಯವಿರಲಿಲ್ಲ. ಆ ಸಂದರ್ಭದಲ್ಲೂ ಕೂಡ ಹೋರಾಟನ ಮಾಡಿದ್ರು. ಇವತ್ತು ನಿಮಗೆ ಹಾಸನ ಒಂದು ಕತೆ ಹೇಳಬೇಕು. ಹಾಸನ್ ಟು ಮಾರನಹಳ್ಳಿ ಅಂತ 45 ಕಿಲೋಮೀಟರ್ ಸ್ಟ್ರೆಚ್ ಸಿಮೆಂಟ್ ರೋಡ್ 2016ರಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ಬಂದ್ರು. ಮಂಗಳೂರಿಗೆ ರಸ್ತೆ ಹೋಗ್ಬೇಕು, ಅಲ್ಲಿಂದ ಮುಂದೆ ಹೋಗ್ಬೇಕಾದ್ರೆ ಮಾರನಹಳ್ಳಿಯಿಂದ ಮುಂದೆ ಟನೆಲ್ ಮಾಡಬೇಕು. ಅದು ಅಪ್ರೂವಲ್ ಆಯ್ತು. L&T ಅವರು ಕಾಂಟ್ರಾಕ್ಟ್ ತಗೊಂಡ್ರು, ಅಲ್ಲಿ ಐಸೋಲೆಕ್ಸ್ ಅವರು ಕಾಂಟ್ರಾಕ್ಟ್ ತಗೊಂಡ್ರು. ಹಾಸನ್ ಟು ಮಾರನಹಳ್ಳಿ 45 ಕಿಲೋಮೀಟರ್ ರೋಡನ್ನ ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ ರೋಡ್ ಕೆಳಗಡೆ ಗ್ರಾನುಲರ್ ಸಬ್ಬೇಸ್ ಇಂದ ವೆಟ್ ಮಿಕ್ಸ್ ಮಕಾಡಮಿಂದ ಡೆನ್ಸ್ ಬಿಟುಮಿನಸ್ ಮಕಾಡಮಿಂದ BC ಬಿಟುಮಿನ್ ಕಾಂಕ್ರೀಟ್ ಅಂತ ಹಾಕ್ತೀವಲ್ಲ, 4 ಲೇಯರ್ ಹಾಕ್ತೀವಿ ನಾವು ಟಾರ್ ಹಾಕ್ಬೇಕಾದ್ರೆ. ಈಗ ಇದನ್ನ ಸಿಮೆಂಟ್ ರೋಡ್ ಹಾಕಬೇಕಾದ್ರೆ ಅದಕ್ಕೂ ಕೂಡ ಜಲ್ಲಿ ಬೇಕು, ಎಂಸ್ಯಾಂಡ್ ಬೇಕು. ಹಾಸನಲ್ಲಿ ಆಗ ಜಿಲ್ಲಾಧಿಕಾರಿಗಳಿದ್ರು, ಮಾಧ್ಯಮದವರು ಇರೋದು ನಾನು ಹೇಳಕ್ ಹೋಗಲ್ಲ ಯಾರು ಅಂತ ನೀವೇ ಗುರುತು ಮಾಡ್ಕೊಳ್ಳಿ. ಕ್ವಾರಿ ಅಲಾಟ್ ಮಾಡಲಿಲ್ಲ, ಸಮಸ್ಯೆ ಶುರು ಆಯ್ತು. ಸರ್ಕಾರ ನಮ್ದಿರ್ಲಿಲ್ಲ. ನಳಿನಣ್ಣವ್ರು ಏನೇ ಹೋರಾಟ ಮಾಡಿದ್ರು ಸಿದ್ದರಾಮಯ್ಯನವ್ರ ಸರ್ಕಾರ ಇದ್ದಿದ್ದು. ಕೊನೆಗೆ ನಮ್ಮ ಸರ್ಕಾರ ಬಂದಾದ್ಮೇಲೆ ಅದನ್ನ ರೋಡ್ನ ಮತ್ತೆ ಪುನರಾರಂಭ ಮಾಡಬೇಕು. ಮಂಗಳೂರಿಗೆ ಬರೋರೆಲ್ಲ ಹಾಸನ ಬೇರೆ MP ಇದ್ದಾರೆ ಅಂತ ನಿಮಗೆ ಗೊತ್ತೇ ಆಗ್ತಿರಲಿಲ್ಲ. ಮಂಗಳೂರಿಗೆ ಹೋಗ್ತಾ ಇರೋರು ಬಾರಿನಲ್ಲೂ ಕೂಡ ನಳಿನಣ್ಣನ ಬೈಕೊಂಬರ್ತಾ ಇದ್ರಿ ನೀವು. ಮಾರನಹಳ್ಳಿವರೆಗೂ ಅವ್ರನ್ನೇ ಬೈಯೋದು, ಮಾರನಹಳ್ಳಿ ಮುಂದಕ್ಕೂ ಅವ್ರನ್ನೇ ಬೈಯೋದು. ಕೊನೆಗೆ ಐಸೋಲೆಕ್ಸ್ ಅನ್ನೋದು ಸ್ವೀಡಿಷ್ ಕಂಪನಿ. ಆ ಕಂಪನಿ ಈ ಒಂದು ಕ್ವಾರಿ ಗಲಾಟೆ ಒಳಗಡೆ ಬ್ಯಾಂಕ್ರಪ್ಟಿ ಆಗೋಯ್ತು. ಕೊನೆಗೆ ನಳಿನಣ್ಣ ಅದನ್ನ ನಿತಿನ್ ಗಡ್ಕರಿ ಅವ್ರ ಹತ್ರ ಮಾತಾಡಿ, ನಾನು ಕೂಡ ಜೊತೆಗೆ ಬಂದಿದ್ದೆ, ನಿತಿನ್ ಗಡ್ಕರಿ ಅವ್ರ ಹತ್ರ ಮಾತಾಡಿ, ಹಾಸನ ಅಂದ್ರೂ ನಾನು ಕೇಳಲ್ಲ, ನನ್ನನ್ನು ಬೈತಾರೆ ಅಂತ ಹೇಳಿ ಅದನ್ನ ರಾಜ್ ಕಮಲ್ ಕನ್ಸ್ಟ್ರಕ್ಷನ್ ಅಂತಲ್ಲ ಮಧ್ಯಪ್ರದೇಶ ಬೇಸ್ಡ್ ಒಂದು ಕಂಪನಿಗೆ ಸಬ್ ಕಾಂಟ್ರಾಕ್ಟ್ ಕೊಡಿಸಿ ಎಸ್ಕ್ರೋ ಅಕೌಂಟ್ ಓಪನ್ ಮಾಡಿಸಿ ಇವತ್ತು ಕಾಮಗಾರಿಯನ್ನು ಪುನರಾರಂಭ ಮಾಡಬೇಕಾದ್ರೆ ಅದಕ್ಕಿಂತ ಮೊದಲು ಸಾವಿರಾರು ಜನ ಜೊತೆ ಬೈಗಳನ್ನು ತೆಗೆದುಕೊಂಡಿದ್ದಾರೆ, ಬೈಗಳನ್ನು ತಿಂದಿದ್ದಾರೆ ನಳಿನಣ್ಣ. ಆದ್ರೂ ಕೂಡ ಬೈಗಳದ ಮಧ್ಯದಲ್ಲೂ ಕೂಡ ಆ ಕೆಲಸವನ್ನು ಪ್ರಾರಂಭ ಮಾಡಿದ್ರು. L&T ಅವರು ಓಡೇ ಹೋಗ್ಬಿಟ್ರು. ಆಮೇಲೆ ಮತ್ತೆ ಅದನ್ನ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಸಿಗಲಿಲ್ಲ. ಈಗ ಅದನ್ನೇ ಕೂಡ ರೋಡ್ದು ಶೋಲ್ಡರ್ ವೈಟ್ನಿಂಗ್ ಅಂತಲೇ ಮತ್ತೆ 1,000 ಕೋಟಿ ರೂಪಾಯಿನ ರಿಲೀಸ್ ಮಾಡಿದ್ದಾರೆ. ಈಗ ನಿಮ್ಮ ಕಾರ್ಕಳ, ಕುಲಶೇಖರ ಎಲ್ಲ ಒಂದೊಂದು ರಸ್ತೆಗಳನ್ನ ಹೇಳ್ಬೋದು. ಆದ್ರೆ ಒಂದು ಮಾತ್ರ ಹೇಳಲಿಕ್ಕೆ ಬಯಸ್ತೀನಿ, ಪಂಪೆಲ್ಲು ಸರ್ಕಲ್ ಅಂತ ಎಷ್ಟೆಷ್ಟು ಮೀಮ್ಗಳು ಮಾಡ್ರಿ, ಎಷ್ಟೆಷ್ಟು ಬೈದ್ರಿ. ಆದ್ರೆ ಯಾರು ಪಾಪದ ಕೂಸು ಅಂತ ನಿಮಗೆ ಗೊತ್ತಾ? ರೋಡ್ ಕನ್ಸ್ಟ್ರಕ್ಷನ್ ಅಲ್ಲಿ 3 ಟೈಪ್ಸ್ ಇರುತ್ತೆ. ಒಂದು EPC ಅಂತ ಹೇಳಿ, ಎಂಜಿನಿಯರಿಂಗ್ ಪ್ರೊಕ್ಯೂರ್ಮೆಂಟ್ ಅಂಡ್ ಕನ್ಸ್ಟ್ರಕ್ಷನ್ ಅಂತ. ಇನ್ನೊಂದು ಹ್ಯಾಮ್ ಅಂತ, ಹೈಬ್ರಿಡ್ ಆನ್ಯುಟಿ ಮೋಡ್ ಅಂತ ಹೇಳಿ. ಇನ್ನೊಂದು BOT ಅಂತ, ಬಿಲ್ಡ್ ಆಪರೇಟ್ ಅಂಡ್ ಟ್ರಾನ್ಸ್ಫರ್ ಅಂತ. ಈ UPA ಸರ್ಕಾರ ಇದ್ಬೇಕಾರೆ ಈ ಬಿಲ್ಡ್ ಆಪರೇಟ್ ಅಂಡ್ ಟ್ರಾನ್ಸ್ಫರ್ ಅಂತ ಹೇಳ್ಬಿಟ್ಟು ಈ BOT ಮಾಡೆಲ್ ತರ್ತಾ ಇದ್ರು. ಅಂದ್ರೆ ಕಾಂಟ್ರಾಕ್ಟ್ ಯಾವನ್ ತಗೋತಾನೆ,
ಅವನೇ ಲ್ಯಾಂಡ್ ಅಕ್ವಿಷನ್ ಮಾಡಬೇಕು, ಅವನೇ ಕನ್ಸ್ಟ್ರಕ್ಷನ್, ಅವನು ದುಡ್ಡು ಹಾಕಿ ಕನ್ಸ್ಟ್ರಕ್ಷನ್ ಮಾಡಬೇಕು. ಅವನಿಗೆ ಒಂದು 20 ವರ್ಷನೋ 25 ವರ್ಷ ಟೋಲ್ ಕಲೆಕ್ಷನ್, ಅದಾದ ನಂತರ ಅವನು ಟ್ರಾನ್ಸ್ಫರ್ ಮಾಡಿ ಸರ್ಕಾರಕ್ಕೆ ಟ್ರಾನ್ಸ್ಫರ್ ಮಾಡಿ ಹೋಗ್ಬೇಕು. ಆದರೆ ಸಮಸ್ಯೆ ಏನಾಗ್ತಿತ್ತು ಅಂದರೆ 80% ರೋಡ್ ಕನ್ಸ್ಟ್ರಕ್ಷನ್ ಆದ ಕೂಡಲೇ ಅವನು ಟೋಲ್ ಸ್ಟಾರ್ಟ್ ಮಾಡ್ಬೋದಿತ್ತು. ಅಳ್ದೋಳು ಕೆಲಸನ ಮಾಡ್ತಾನೆ ಇರಲಿಲ್ಲ. ನವಯುಗ ಕನ್ಸ್ಟ್ರಕ್ಷನ್ ಅಂತ ಹೇಳ್ಬಿಟ್ಟು ಆ ತೊಕ್ಕೊಟ್ಟಿಂದ ಮುಂದಕ್ಕೆ ನೀವು ಏನು ಉಡುಪಿಗಾಗಿ ಹೋಗುವಂಥ ರಸ್ತೆ ಏನಿದೆಯಲ್ಲ ಅದನ್ನು ತಗೊಂಡದ್ದು ನವಯುಗ ಕನ್ಸ್ಟ್ರಕ್ಷನ್ನು. ರಾಜಶೇಖರ ರೆಡ್ಡಿ ಮಗಂದು ರೋಡನ್ನ ಕಂಪ್ಲೀಟ್ ಮಾಡಿರೋ ಪಂಪೆಲ್ ಹತ್ರ ನಿಮಗೆ ಫ್ಲೈಓವರ್ ಮಾಡಲಿಲ್ಲ, ತೊಕ್ಕೊಟ್ಟು ಹತ್ರ ಫ್ಲೈಓವರ್ ಮಾಡಲಿಲ್ಲ, ಉಡುಪಿ ಹತ್ರ ಫ್ಲೈಓವರ್ ಮಾಡಲಿಲ್ಲ. ಬೆಳಗ್ಗಾರ ಎದ್ದು ಹೇಳ್ತಿದ್ರಿ ನೀವು, ನಳಿನಣ್ಣನ ಬೈತಿದ್ರಿ. ಆದರೆ ಕಾನೂನಿನಲ್ಲಿ ಅವನಿಗೇನು ಬಗ್ಸಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಯಾಕೆಂದ್ರೆ 80% ರೋಡ್ ಕನ್ಸ್ಟ್ರಕ್ಷನ್ ಆದಮೇಲೆ ಟೋಲ್ ಸ್ಟಾರ್ಟ್ ಮಾಡ್ಬೋದಿತ್ತು. ಆದರೆ ಅಲ್ಲಿ ನೀರು ನಿಲ್ತು, ನಳಿನಣ್ಣನ ಬೈ. ಅಲ್ಲಿ ಕುಂಠಿತವಾಗಿ ಕೆಲಸ ನಡೀತಾ ಇದೆ, ನಳಿನಣ್ಣ ಬೈ. ಸಮಸ್ಯೆನೇ ಅರ್ಥ ಆಗಲಿಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ 15 ವರ್ಷ ಅನ್ನೋದಿದೆಯಲ್ಲ, ಅದು ನಳಿನಣ್ಣಗೆ ಅದು ಹೂವಿನ ಹಾಸಿಗೆ ಆಗಿರಲಿಲ್ಲ. ಬಹುಶಃ ಅವ್ರ ಮಕ್ಕಳು ಇಬ್ಬರೂ ಕೂಡ 2 ಹೆಣ್ಮಕ್ಳು ಕಾಲೇಜಿಗೆ ಹೋಗ್ತಾ ಇದ್ದಾರೆ. ಅಪ್ಪನ ಆಬ್ಸೆನ್ಸ್ ಅಲ್ಲೇ ಬೆಳೆದು ಬಿಟ್ಟಿದ್ದಾರೆ. ಎಷ್ಟೋ ಸರಿ ಅವರೊಬ್ಬ ಅಪ್ಪ ಆಗಿ ಅವರ ಕರ್ತವ್ಯನ ಮಾಡ್ಲಿಕ್ಕಾಗಿರಲ್ಲ. ಅದಕ್ಕೋಸ್ಕರ ಇವತ್ತು ನಾವು ರಾಜಕಾರಣದಲ್ಲಿ ಇವತ್ತು ಏನೋ ಅವರಿಗೆ ಬೇರೆಯವ್ರಿಗೆ ಅವಕಾಶ ಆಗಿರುವಂಥ ಸಂದರ್ಭದಲ್ಲಿ ಒಬ್ಬ ಮನುಷ್ಯ ಏನು ಶ್ರಮನ ಪಟ್ಟಿದ್ದಾನೆ, ಆ ಶ್ರಮಕ್ಕೆ ನಮ್ಮಿಂದ ಒಂದು ಕಿಂಚಿತ್ತು ಅವ್ರ ಬಗ್ಗೆ ಒಂದು ಸಹಾನುಭೂತಿ ಆದರೂ ಇರಲಿ ಅಂತ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಷ್ಟೇ. ಇದ್ರ ಮಧ್ಯದಲ್ಲಿ ರಾಜ್ಯಾಧ್ಯಕ್ಷ ಮಾಡಿದ್ದು ನಳ್ಳಣ್ಣಗೆ ಹೇಳ್ತಾ ಇದ್ದೆ, ನಳ್ಳಣ್ಣ ಏನದು ಬೆನ್ನೆಲ್ಲ ನೋವು, ಇಲ್ಲಿಂದ ಕಾರ್ ತಗೊಂಡು ಕಾರವಾರದಿಂದ ಮುಂದಕ್ಕೆ ಹೋಗಿ ಬೆಳಗಾವಿಗೆ ಕಾರಲ್ಲಿ ಹೋಗ್ತಾ ಇದ್ರು. ನಳ್ಳಣ್ಣ ನಿಮ್ಗೇನೋ ಹುಚ್ಚಿಡ್ದಿದ್ದು ಯಾಕೆ ಹೇಳಿದೆ ನಾನು? ಇಲ್ಲ, ಪಕ್ಷ ಕಟ್ಟಬೇಕು, ಪಕ್ಷದ ಪರಿಸ್ಥಿತಿ ಹಿಂಗಿದೆ, ಓಡಾಡಬೇಕು, ಮಾಡೋಕೆ ಸಂಘಟನೆ ಮಾಡೋಕೆ. ಬಹುಶಃ 18 ಸಾರಿ ಇಡೀ ರಾಜ್ಯ ಪ್ರವಾಸವನ್ನು ಮಾಡಿದ್ದಾರೆ. ನಮ್ಮ ಬಿಜೆಪಿನ ಕಟ್ಟಿದಂಥ ಇಷ್ಟುವರೆಗೂ ನಾಯಕರುಗಳಿದಾರಲ್ಲ, ಅವರ ಜೀವಿತಾವಧಿನಲ್ಲಿ 30-40 ವರ್ಷಗಳ ರಾಜಕಾರಣದಲ್ಲಿ ಇಡೀ ರಾಜ್ಯವನ್ನು ಎಷ್ಟು ಸಾರಿ ತಿರುಗಾಟ ಮಾಡಿದ್ದಾರೆ, ಅದನ್ನು ನಳಿನಣ್ಣ ಕೇವಲ 4 ವರ್ಷದಲ್ಲಿ ತಿರುಗಾಟವನ್ನು ಮಾಡಿದ್ದಾರೆ. ಆಯ್ತು ನೋಡಿ, ಅವರೊಬ್ಬ ಸ್ವಯಂ ಸೇವಕರಾಗಿದ್ದವ್ರನ್ನ ತಗೊಂಬಂದು ಪಕ್ಷ ಏನು ಮಾಡಿದ್ರು, ಸಂಸದರನ್ನು ಮಾಡಿದ್ರು. ಸಂಸದರು ಮಾಡಾದ್ಮೇಲೆ ಇಲ್ಲಿ ಯಾರು ಶಾಸಕರ ಇಲ್ದಂಗೆ ಆಯಿತು, ಇಡೀ ಜಿಲ್ಲೆ ಓಡಾಡಿರು. ಆಮೇಲೆ ಶಾಸಕರು 2018ರಲ್ಲಿ ಬಂದರು, 2019ರಲ್ಲಿ ಪುನರಾಯ್ಕೆ ಆದರು. ಆಮೇಲೆ ಪಕ್ಷ ತಗೊಂಡೋಗಿ ಅನಾಮತ್ತಾಗಿ ಅವರು ಅಧ್ಯಕ್ಷರು ಮಾಡಿಬಿಟ್ಟು ಇಡೀ ರಾಜ್ಯ ತಿರುಗುವಂತು. ಒಬ್ಬ ಮನುಷ್ಯನಿಂದ ಸಂಘಟನೆ ಅನ್ನೋದು ಬಹಳಷ್ಟು ನಿರೀಕ್ಷೆಯನ್ನು ಮಾಡಿದಾಗ ಸಂಘಟನೆಯವರು ಅವರನ್ನ ರಾಜ್ಯವನ್ನು ಓಡಾಟ ಮಾಡಲಿಕ್ಕೆ, ಸಂಘಟನೆ ಮಾಡಲಿಕ್ಕೆ ಅಂತ ಕಳಿಸಿದ್ದಾರೆ ಅಂತ ಹೇಳಿ ಎಷ್ಟೋ ಒಂದು ಸ್ವಲ್ಪ ನಾವು ಅವ್ರ ಬಗ್ಗೆ ಸಹಾನುಭೂತಿಯನ್ನು ಇಟ್ಕೊಳ್ಬೇಕಾಗತ್ತೆ. ಇನ್ನು ಮುಂದೆ ಆದರೂ ಇಟ್ಕೊಳ್ಳಿ ಅಂತೇಳಿ ಹೇಳ್ಬಿಟ್ಟು ನಾನು ಒಬ್ಬ ಸಂಸದನಾಗಿ ಇಷ್ಟೆಲ್ಲ ಕೆಲಸವನ್ನು ಮಾಡಿ ಜನರ ಕೈಲಿ ಬಯಸ್ಕೊಂಡು ಹೊಗಳಿಸ್ಕೊಂಡು ನಾನು ನಿಮ್ಮೊಬ್ಬ ಕಿರಿಯ ಸಹೋದರನಾಗಿ ಅಥವಾ ನನಗಿಂತ ಚಿಕ್ಕವರಿಗೆ ಹಿರಿಯ ಸಹೋದರನಾಗಿ ಹೇಳಲಿಕ್ಕೆ ಬಯಸ್ತೇನೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.